ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸುಪೀರಿಯರ್ ಸೋಲಾರ್ ಅವರ ಲಾಸ್ಟ್ ವೀಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಅವ್ರ ಶೋರೂಮಿಗೆ ಕರ್ಕೊಂಡು ಹೋಗಿದ್ದೆ, ಆ ವಿಡಿಯೋನ ಶೇರ್ ಮಾಡಿದ್ದೆ. ಇವತ್ತು ಸುಪೀರಿಯರ್ ಸೋಲಾರ್ನ ಇನ್ನೊಂದು ಇನ್ಸ್ಟಾಲೇಷನ್ ಪ್ರೋಸೆಸ್ನ ನಾನು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ನೋಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸುಪೀರಿಯರ್ ಸೋಲಾರ್ನ ಪರ್ಚೇಸ್ ಮಾಡಿದ್ದಾರೆ. ಆದರೆ ಇನ್ಸ್ಟಾಲೇಷನ್ ನಡೀತಾ ಇದೆ ಆಂಧ್ರದಲ್ಲಿ. ಅದಕ್ಕೆ ಈ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ. ಇನ್ಸ್ಟಾಲೇಷನ್ ಯಾವ ಥರ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು 210 ಲೀಟರ್ಸ್ ಸುಪೀರಿಯರ್ ಸೋಲಾರ್ನ ಪರ್ಚೇಸ್ ಮಾಡಿದ್ದಾರೆ. ತುಂಬ ಖುಷಿಯಾಗಿದ್ದರು. ಅವರ ನಮ್ಮ ಚಾನಲ್ ಕಡೆಯಿಂದ ಪರ್ಚೇಸ್ ಮಾಡಿದ್ರು. ನಮ್ಮ ಚಾನಲ್ ನೋಡಿಬಿಟ್ಟು ತುಂಬ ಖುಷಿಯಾಗ್ಬಿಟ್ಟು ನಮ್ಮ ಚಾನಲ್ ನೋಡಿಬಿಟ್ಟು ಸುಪೀರಿಯರ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ಹಾಗೆ ಇವ್ರದ್ದು ಜಸ್ಟ್ 1 ಡೇಲೇ ಒಳಗಡೆ ಅವರು ಡೆಲಿವರಿ ಕೂಡ ಪಡೆದ್ರು ಅಂತ ಅವರು ತುಂಬ ಖುಷಿ ಬಿಟ್ಟಿದ್ದಾರೆ. ಅದರಿಂದ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬನ್ನಿ ಇವತ್ತು ಯಾವ ಥರ ಇನ್ಸ್ಟಾಲೇಷನ್ ನಡೆಯುತ್ತೆ ಸುಪೀರಿಯರ್ ಸೋಲಾರ್ನ ಫುಲ್ ಒಂದು ವಿಡಿಯೋನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಹ್ಯಾಪಿ ಕಸ್ಟಮರ್ ಆಗಿರೋಂಥ ಕಿರಣ್ ಕುಮಾರ್ ಅವರು ಮಾತಾಡ್ತಾರೆ. ಈ ವಿಡಿಯೋ ಎಂಡಲ್ಲಿ ಕೂಡ ಅವರು ಮಾತಾಡ್ತಾರೆ. ಹಾಗೆ ಈ ಸುಪೀರಿಯರ್ ಸೋಲಾರ್ ಫುಲ್ ಇನ್ಸ್ಟಾಲೇಷನ್ ಜಸ್ಟ್ ಒಂದು 15 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಫುಲ್ ಈ ವಿಡಿಯೋ ನಾನು ಇವಾಗ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ ಯಾವ ಥರ ಇನ್ಸ್ಟಾಲೇಷನ್ ನಡೆಯುತ್ತೆ. ಹಾಗೆ ನಮ್ಮ ಸಬ್ಸ್ಕ್ರೈಬರು ಮಾತಾಡಿದ್ದಾರೆ ವಿಡಿಯೋ ಎಂಡಲ್ಲಿ. ಅವರ ಒಂದು ಅಭಿಪ್ರಾಯ ನಮ್ಮ ಚಾನಲ್ ನೋಡಿಬಿಟ್ಟು ಸುಪೀರಿಯರ್ ಸೋಲಾರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಕೊಡ್ತಾರೆ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್, ಲಾಸ್ಟ್ ಟೈಮು ನಿಮ್ಮ ಶೋರೂಮ್ ಬಂದು ವಿಸಿಟ್ ಮಾಡಿದ್ವಿ, ಒಂದು ವಿಡಿಯೋನ ಮಾಡಿದ್ವಿ. ಸರ್, ಇವತ್ತು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಸಕ್ ಕರ್ಸಿದಿರಲ್ಲ ಸರ್? ಹೌದು ಮೇಡಮ್, ನಿಮ್ಮ ವಿಡಿಯೋ ನೋಡಿ ನಮ್ ಕಸ್ಟಮರ್ ನಂದು ಫಸ್ಟ್ ಆರ್ಡರ್ ನ ಒಂದು ಮಾಡಿದ್ರು. ನಿಮ್ ವಿಡಿಯೋ ಕಡೆಯಿಂದ 210 ಲೀಟರ್ ಒಂದು ಆರ್ಡರ್ ಮಾಡಿದ್ರು. ಓಕೆ. ಸೊ ಅದಕ್ಕೆ ನಿಮ್ ಕಡೆಯಿಂದನೇ ಅನ್ಬಾಕ್ಸ್ ವಿಡಿಯೋ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಕಾಲಲ್ಲಿ ಕರೆದಿದ್ದೀವಿ. ಸೊ ಈಗ ಒಂದು ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡ್ತೀವಿ. ಅದೊಂದು ವಿಡಿಯೋ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಗೆ ಇದೊಂದು ವಿಡಿಯೋನ ಕಳಿಸ್ಕೊಡಿ. ಸರ್, ಎಷ್ಟು ಲೀಟರ್ ಪರ್ಚೇಸ್ ಮಾಡಿದ್ರು? ಇದು 210 ಲೀಟರ್ ಮೇಡಮ್. 210 ಲೀಟರ್ ಸರ್ ಇದು? ಓಕೆ ಸರ್, ತೋರಿಸಿ ಸರ್ ಯಾವ ತರ ಬರುತ್ತೆ. ಬಾಕ್ಸ್ ಅಲ್ಲಿ ನಿಮ್ದು ಈ ತರ ಬಾಕ್ಸ್ ಅಲ್ಲಿ ಬರುತ್ತಾ ಸರ್ ನಿಮ್ದು? ಹೌದು ಮೇಡಮ್, ಇದು ಟ್ಯಾಂಕ್ ಬಾಕ್ಸ್. ಇದು ಟ್ಯಾಂಕ್ ಬಾಕ್ಸ್. ಇದು ಹೌದು, ಇದು ಸ್ಟ್ಯಾಂಡ್ ಸ್ಟ್ರಕ್ಚರ್ ಬಾಕ್ಸ್. ಇದು ಸ್ಟ್ರಕ್ಚರ್ ಬಾಕ್ಸ್. ಹೌದು, ಅದು ಟ್ಯೂಬ್ಸ್. ಅದು 2 ಟ್ಯೂಬ್ಸ್, 10 ಟ್ಯೂಬ್ಸ್ ಇರುತ್ತೆ ಒಂದೊಂದು ಬಾಕ್ಸ್ ಅಲ್ಲಿ. ಸೊ ಇದು ಸೇರಿ ಒಂದು ಸೆಟ್. ಇದು 210 ಲೀಟರ್. ಇದು ಫುಲ್ ಒಂದು ಸೆಟ್ ಒಂದು ಸೆಟ್ ಇದು. ಓಕೆ. ಇದನ್ನ ಇನ್ಸ್ಟಾಲೇಷನ್ ಮಾಡ್ತೀವಿ, ಅದನ್ನು ಸ್ವಲ್ಪ ನೀವು ನೋಡಿವ್ರಂತೆ. ಸೊ ಈಗ ಅನ್ಬಾಕ್ಸ್ ಮಾಡ್ತೀವಿ. ಸರ್, ಎಷ್ಟು ದಿನದಲ್ಲಿ ಡೆಲಿವರಿ ಕೊಟ್ರಿ ಸರ್? ಯಾವಾಗ ಕಾಲ್ ಮಾಡಿದ್ರು ಸರ್ ನಿಮ್ಗೆ? ಮೇಡಮ್ ಅವ್ರು ನಿನ್ನೆ ಸಂಜೆ ಕಾಲ್ ಮಾಡಿದ್ರು, ಇವತ್ತು ಡೆಲಿವರಿ ಕೊಟ್ಟಿದ್ದೀವಿ ಮೇಡಮ್. ಹೌದಾ? ಓಕೆ. ನೋಡಿ ಫ್ರೆಂಡ್ಸ್, ಸುಪೀರಿಯರ್ ಸೋಲಾರ್ದು ಟ್ಯಾಂಕ್ 210 ಲೀಟರ್ಸ್ ಕೆಪಾಸಿಟಿಯ ಟ್ಯಾಂಕ್ ಆಗಿರುತ್ತೆ ಇದು. ಚೆನ್ನಾಗಿದೆ ಸರ್ ಇದು. ಸರ್, ಇದು ಸಾಲ್ಟ್ ಇದಾಗುತ್ತಲ್ವಾ ಸರ್ ಇದು? ಹೌದು ಮೇಡಮ್. ಹೌದು ಮೇಡಮ್. ಓಕೆ ಸರ್, ಇದು ಯಾವ ಏರಿಯಾದಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀರಾ ಸರ್ ಇವತ್ತು? ಮೇಡಮ್ ಇದು ಹಂದ್ರಳ್ಳಿ, ಮಾಗಡಿ ರೋಡ್ ಅಲ್ಲಿ ಹಂದ್ರಳ್ಳಿ ಅಂತ ಬರುತ್ತೆ. ಓಕೆ. ಸೊ ಪಿಣ್ಯ ಹತ್ರ ಅಲ್ಲಿ ಹಂದ್ರಳ್ಳಿ ಮೇಡಮ್. ಆಂಧ್ರಳ್ಳಿ. ಸರ್, ಎಷ್ಟೊತ್ತು ಬೇಕಾಗುತ್ತೆ ಸರ್ ಇವಾಗ ಇನ್ಸ್ಟಾಲೇಷನ್ ಮಾಡೋದಕ್ಕೆ? ಮೇಡಮ್ 15 ರಿಂದ 20 ನಿಮಿಷ ಬೇಕಾಗುತ್ತೆ. 15 ರಿಂದ 20 ನಿಮಿಷ ಆಗಿರುತ್ತೆ ಅಷ್ಟೇ? ಹೌದು ಹೌದು ಮೇಡಮ್. ಓಕೆ ಸರ್, ಇದು ಇವಾಗ ಓಪನ್ ಮಾಡ್ತಾ ಇದಾರಲ್ಲ ಸರ್, ಇದು ಯಾವುದು ಸರ್? ಇದು ಸ್ಟ್ಯಾಂಡ್ ಸ್ಟ್ರಕ್ಚರ್ ಮೇಡಮ್. ಇದು ಸ್ಟ್ಯಾಂಡ್ ಸ್ಟ್ರಕ್ಚರ್ ಸರ್ ಇದು? ಓಕೆ. ಇದು ಫುಲ್ ಮೆಟಲ್ ಬರುತ್ತಾ ಸರ್ ಇದು? ಹೌದು ಮೇಡಮ್. ಓಕೆ ಸರ್, ಇದೇನ್ ಸರ್ ಇವಾಗ ಓಪನ್ ಮಾಡ್ತಾ ಇರೋದು? ಇದು ಟ್ಯೂಬ್ಸಾ? ಓ, ಈ ತರ ಪ್ಯಾಕಿಂಗ್ ಅಲ್ಲಿ ಬರುತ್ತೆ ಇದು ಟ್ಯೂಬ್ಸ್. ಎಷ್ಟು ಬರುತ್ತೆ ಸರ್ ಇದು ಬಾಕ್ಸ್ ಅಲ್ಲಿ? ಒಂದು ಬಾಕ್ಸ್ ಅಲ್ಲಿ 10 ಬರುತ್ತೆ, 2 ಬಾಕ್ಸ್ ಅಲ್ಲಿ 20 ಬರುತ್ತೆ. ಓಕೆ. ಇದರಲ್ಲಿ 3 ಕೋಟಿಂಗ್ ಬರುತ್ತೆ ಮೇಡಮ್. ಎಷ್ಟು ಕೋಟಿಂಗ್ ಬರುತ್ತೆ ಸರ್ ಇದು? 3 ಕೋಟಿಂಗ್ ಬರುತ್ತಾ? ಓಕೆ, ತೋರಿಸು ಸರ್ ಇದು. ಓಕೆ, ಇದು ನೋಡಿ ಫುಲ್ ಕಾಪರ್ ಸರ್ ಇದು? ಕಾಪರ್ ಕೋಟಿಂಗ್ ಬರುತ್ತೆ. ಕೋಟಿಂಗ್ ಬರುತ್ತೆ ಇದರಲ್ಲಿ? ಗ್ಲಾಸ್ ಬರುತ್ತೆ. ಮಾಮೂಲು ಬ್ಲೂ ಎಂದಿದೆ, ಬ್ಲಾಕ್ ಇದೆ, ವೈಟ್ ಇದೆ. ಇದೊಂದು ಅಲ್ಯೂಮಿನಿಯಂ ಇದೆ, ಪಾದರಸ ಬರುತ್ತೆ. ಓ, ಇದಾ? ನಮ್ಮ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಅಲ್ಲಿ ಟ್ಯೂಬ್ ಅಲ್ಲಿ. ಹೌದು ಹೌದು ಹೌದು. ಆ ತರ ಬರುತ್ತೆ. ಓಕೆ. ಇದು ಎಲ್ಲದರಲ್ಲೂ ಇರುತ್ತಲ್ವಾ ಸರ್, ಎಲ್ಲ ಟ್ಯೂಬ್ಸ್ ಅಲ್ಲೂ? ಓಕೆ. ಒಂದು ಬಾಕ್ಸ್ ಅಲ್ಲಿ 10 ಬರುತ್ತೆ. ಇದೊಂದು ಬಾಕ್ಸ್ ಅಲ್ಲಿ 10 ಬರುತ್ತೆ. ತೋರಿಸಿ ಸರ್ ಈ ಬಾಕ್ಸ್ ಕೊಡೋಣ. ನಿಮಗೆ 210 ಗೆ 20 ಬರುತ್ತೆ. 260 ಗೆ ನಿಮಗೆ 25 ಬರುತ್ತೆ. ಓ, ಮೀನ್ಸ್ ಕೆಪಾಸಿಟಿ ಜಾಸ್ತಿ ಆದಷ್ಟು ಟ್ಯೂಬ್ ಜಾಸ್ತಿ ಆಗುತ್ತೆ. ಓಕೆ. ಎಷ್ಟು ಕೆಪಾಸಿಟಿ ತಗೋತೀವೋ 300 ಗೆ 30 ಬರೋದು, ಹಾಗೆ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಇದೇ ತರ ಬರುತ್ತಲ್ವಾ ಫುಲ್? ಓಕೆ ಸರ್, ಇವಾಗ ಇನ್ಸ್ಟಾಲೇಷನ್ ಮಾಡ್ತೀರಾ ಸರ್ ಇವಾಗ್ಲೇ? ಓಕೆ. ಇದೆಲ್ಲ ಏನು ಸರ್, ಕವರ್ ಅಲ್ಲಿ ಏನೋ ತಗೊಂಡ್ ಬಂದಿದ್ರಾ? ಸ್ಟ್ಯಾಂಡ್ಗಳು ರೆಡಿ ಮಾಡ್ತೀವಿ ಇಲ್ಲೇನೆ.
ಇವಾಗ ಏನ್ ಕಂಪ್ಲೀಟ್ ಆಗಿದೆ ಸರ್ ಮೇಡಮ್ ಇವಾಗ? ಈಗ ಸ್ಟ್ಯಾಂಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಆಫ್ಟರ್ ಇದು ಓಕೆ, ಎಲ್ಲ ಫಿಟ್ಟಿಂಗ್ ಆದ್ಮೇಲೆ ಸರ್ ಇದು? ಇದೆಲ್ಲ ಫಿಟ್ಟಿಂಗ್ ಆದ್ಮೇಲೆ ಸ್ಟ್ಯಾಂಡ್ ಎಲ್ಲ ರೆಡಿ ಆಗಿದೆ. ಇನ್ನೇನ್ ಟ್ಯಾಂಕ್ ಕುಣಿಸ್ಬೇಕು. ಟ್ಯಾಂಕ್ ಕುಣಿಸಾದ್ಮೇಲೆ ಟ್ಯೂಬ್ ಎಲ್ಲ ಹಾಕಿ ಇವಾಗ ನೆಕ್ಸ್ಟ್ ಟ್ಯಾಂಕ್ ಕುರ್ಸ್ತೀರಾ? ಈಗ ನೆಕ್ಸ್ಟ್ ಟ್ಯಾಂಕ್ ಕುಣಿಸ್ಬೇಕು. ಓಕೆ, ಇದೆಲ್ಲ ಸ್ಕ್ರೂ ಫಿಟ್ಟಿಂಗ್ ಇದೆ ತರ ಎಲ್ಲ ಪ್ರತಿಯೊಂದು ನಟ್ಟು ಬೋಲ್ಟ್ ಎಲ್ಲ ಟೈಟ್ ಆಗಿದೆ. ಓಕೆ, ಎಲ್ಲ ಟೈಟ್ ಆಗಿದೆ ಸರ್? ಫುಲ್ ಟೈಟ್ ಆಗಿದೆ, ಎಲ್ಲ ಸ್ಟ್ರೆಂತ್ ಅಲ್ಲಿ ಇದೆ. ಸರ್ ಇದು ಏನ್ ಟ್ಯಾಂಕ್ ಸರ್ ಇದು? ಹೌದು ಮೇಡಮ್, ಇದು ಟ್ಯಾಂಕ್. ಕೆಳಗಡೆ ನಟ್ ಬರುತ್ತೆ. ಓಕೆ, ಈ ತರ ನೆಟ್ ಬರುತ್ತಾ ಸರ್ ಇದಕ್ಕೆ? ಈ ತರ ನಟ್ ಬರುತ್ತೆ. ಇಲ್ಲಿ ಕೆಳಗಡೆ ಇದೆಯಲ್ಲ, ಎತ್ತಿಕೋ ಅಲ್ಲಿ ತೋರಿಸಿ ಮೇಡಮ್. ಓಕೆ, ಒಳಗಡೆ ಅಲ್ಲಿ ಕುತ್ಕೊಳ್ಳುತ್ತೆ. ಒಳಗಡೆ ಕೆಳಗಡೆ ಇದೆಯಲ್ಲ, ಕೆಳಗಡೆ ಆ ಕಡೆ ಈ ಕಡೆ ಎರಡು ಕಡೆ 4 ನಟ್ ಬರುತ್ತೆ. ಒಳಗಡೆ ಕುಣಿಸ್ಬಿಟ್ಟು ಓ, ಈ ತರ ಕೂರುತ್ತೆ. ಅದಕ್ಕೆ ಆಮೇಲೆ ನೆಟ್ ಹಾಕ್ಬಿಡ್ತೀರಾ? ಆಮೇಲೆ ನೆಟ್ ಹಾಕಿ ಆಮೇಲೆ ಲಾಸ್ಟಿಗೆ ಟೈಟ್ ಹೊಡಿತೀವಿ ಮೇಡಮ್. ಸರ್ ಇದೇನ್ ಸರ್ ನೀರ್ ಹೊಡಿತಾ ಇದೀರಾ? ಯಾಕೆ ಸರ್ ಇದು? ಮೇಡಮ್ ಪಫಿಂಗ್ ಎಲ್ಲ ರಫ್ ಇರುತ್ತೆ, ಸಾಫ್ಟಿಂಗ್ ಆಗ್ಲಿ ಅಂತ ಸ್ವಲ್ಪ ನೀರ್ ಹೊಡಿತೀವಿ ಮೇಡಮ್. ಓಕೆ, ಸಾಫ್ಟಿಂಗ್ ಆಗ್ಲಿ ಅಂತ. ಬರೀ ನೀರಾ ಸರ್ ಏನಾದ್ರೂ ಯೂಸ್ ಮಾಡ್ತೀರಾ? ಇಲ್ಲ ಮೇಡಮ್, ಅದಕ್ಕೆ ಲಿಕ್ವಿಡ್ ತರ ಶಾಂಪೂ ಯೂಸ್ ಮಾಡ್ತೀವಿ ಮೇಡಮ್. ಹೌದಾ? ಅದು ಲಿಕ್ವಿಡ್ ನೀವೇ ತಗೊಂಡ್ ಬರ್ತೀರಾ ಸರ್ ಅದಕ್ಕೆ? ಹೌದು ಮೇಡಮ್, ನಾವೇ ತಗೋಬರ್ತೀವಿ, ನಾವೇ ಕ್ಯಾರಿ ಮಾಡ್ತೀವಿ. ಕೆಲವು ಕಸ್ಟಮರ್ ಗಳು ಇರಲ್ಲ ಮೇಡಮ್ ಬಿಲ್ಡಿಂಗ್ ಅಲ್ಲಿ, ಅದಕ್ಕೆ ನಾವೇ ಕ್ಯಾರಿ ಮಾಡ್ತಾ ಇರ್ತೀವಿ. ನೀವೇ ಕ್ಯಾರಿ ಮಾಡ್ತೀರಾ? ಶಾಂಪೂ ನೀವೇ ಹಾಕ್ತೀರಾ? ಹೌದು ಮೇಡಮ್, ನಾವೇ ಹಾಕ್ತಿವಿ. ಯಾಕಂದ್ರೆ ಕೆಳಗಡೆ ಒಳಗಡೆ ವೈಟ್ ವಾಷರ್ ಇರುತ್ತೆ, ರಫಿಂಗ್ ಇರುತ್ತೆ ಮೇಡಮ್. ಅದು ಆ ವೈಟ್ ವಾಷರ್ ಬಂದ್ಬಿಟ್ಟು ಸಾಫ್ಟ್ ಆಗ್ಲಿ ಅಂತ ನಾವ್ ಹಾಕ್ತಿವಿ. ಹೌದು, ಸುತ್ತ ಹಾಕ್ತಿವಿ ವಾಷರ್ ಗಳಿಗೆ, ಆಗ ಸಾಫ್ಟ್ ಆಗುತ್ತೆ. ಟ್ಯೂಬ್ ತೊಳಕ್ಕೆ ಸರ್ ಇದು? ಹೌದು ಮೇಡಮ್. ಸರ್ ಇದೇನ್ ಸರ್ ಇದು ರಬ್ಬರ್ ತರ ಇದೆಯಲ್ಲ, ಇದೇನ್ ಸರ್ ಹಾಕ್ತಾ ಇರೋದು ನೀವು? ಮೇಡಮ್ ಅದು ಗ್ಯಾಪ್ ಕ್ಲೋಸ್ ಆಗ್ಲಿ ಅಂತ ಅಷ್ಟೇ. ಓ, ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಕ್ಲೋಸ್ ಆಗಿ. ನಮಗೆ ಮೇನ್ ವಾಷರ್ ಬಂದ್ಬಿಟ್ಟು ಒಳಗಡೆ ಇರೋದು ವೈಟ್ ವಾಷರ್ ಮೇಡಮ್. ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ನಲ್ಲ ಮೇಡಮ್, ಅದು ಶಾಂಪೂ ಹಾಕಿದ್ದು ವಾಷರ್, ಅದು ಮೇನ್ ವಾಷರ್. ಇದು ಬರೀ ಈ ಗ್ಯಾಪ್ ಕ್ಲೋಸಿಂಗ್ ಆಗ್ಲಿ ಅಂತ, ಇದು ಗ್ಯಾಪ್ ಕ್ಲೋಸಿಂಗ್ ಆಗ್ಲಿ ಅಂತ ಮಾತ್ರ. ಗ್ಯಾಪ್ ಕ್ಲೋಸಿಂಗ್ ಆಗ್ಲಿ ಅಂತ ಮಾತ್ರ. ಇಷ್ಟೇನಾ ಸರ್? ಫಿಟ್ಟಿಂಗ್ ಆಯ್ತಾ ಸರ್? ಹೌದು ಮೇಡಮ್, ನಮ್ದು ಇನ್ಸ್ಟಾಲೇಷನ್ ಆಯ್ತು. ಇನ್ಸ್ಟಾಲೇಷನ್ ಆಯ್ತು. ಹೌದು. ಓಕೆ, ಇದು ಫೈನಲ್ ಲುಕ್ ಈ ತರ ಬರುತ್ತೆ. ಫೈನಲ್ ಲುಕ್ ಈ ತರ ಬರುತ್ತೆ. ಇನ್ನೊಂದೇನಂದ್ರೆ ಪ್ಲಂಬಿಂಗ್ ಒಂದು ಬಾಕಿ ಇರುತ್ತೆ ಮೇಡಮ್. ಪ್ಲಂಬಿಂಗ್ ಒಂದು ಬಾಕಿ ಇರುತ್ತೆ ಸರ್. ಅದು ಪ್ಲಂಬಿಂಗ್ ಅವರು ನೀವೇ ಮಾಡ್ತೀರಾ, ನಾವು ಮಾಡಿಸ್ಕೋಬಹುದು? ಇಲ್ಲ ಮೇಡಮ್, ಪ್ಲಂಬಿಂಗ್ ನೀವು ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನಾವು ಗೈಡ್ ಮಾಡ್ತೀವಿ ಮೇಡಮ್. ಪ್ಲಂಬಿಂಗ್ ಹೇಗೆ ಮಾಡ್ಬೇಕು ಅಂತ ಕಸ್ಟಮರ್ ಹೇಳಿರ್ತೀವಿ. ಇನ್ ಕೇಸ್ ಪ್ಲಂಬರ್ ಬಂದಿದ್ರೆ ಪ್ಲಂಬರ್ಗೂ ಗೈಡ್ ಮಾಡ್ತೀವಿ. ಹೌದಾ? ಪ್ಲಂಬರ್ ಇಲ್ಲ ಅಂದ್ರೆ ಕಸ್ಟಮರ್ಗೆ ನಾವ್ ಹೇಳಿರ್ತೀವಿ. ಇದು ಸರ್ ಇವಾಗ ಮೇಡಮ್ ಇದು ಟ್ಯಾಂಕ್ ಇಂದ ಬರೋದು ಇನ್ಲೆಟ್. ಇದು ಬಂದು ಆನ್ಯುವಲ್ ರಾಡ್ ಅಂತ, ಸಾಲ್ಟ್ ಕಂಟ್ರೋಲ್. ಇದು ಆನ್ಯುವಲ್ ರಾಡ್ ಅಂತ. ಹೌದು, ಆನ್ಯುವಲ್ ರಾಡ್ ಅಂತ. ಇಲ್ಲಿ ಹಾಕಿ ಇದನ್ನ ಟಫ್ಲಾನ್ ಹಾಕ್ಬಿಟ್ಟು ರಿನ್ಸಲ್ ಟೈಟ್ ಮಾಡಿಸ್ಬೇಕು ಮೇಡಮ್ ಪ್ಲಂಬರ್. ನಿಮ್ಗೆ ಇನ್ ಕೇಸ್ ಗೊತ್ತಾಗ್ಲಿಲ್ಲ ಪ್ಲಂಬರ್ಗೆ, ಇದು ಗೈಡೆನ್ಸ್ ಗೆ ಪ್ಲಂಬರ್ಗೆ. ಓಕೆ, ಇದು ಗೈಡ್ಲೈನ್ಸ್ ಗೆ ಇದೆ. ಹೌದು. ಇಲ್ಲಿ ಒಂದು ಕ್ಲೀನಿಂಗ್ ಪಾಯಿಂಟ್ ಇದೆ. ಹೌದು, ಗೇಟ್ ವಾಲ್ ಹಾಕ್ಸ್ಕೊಂಡು ಆನ್ ಅಂಡ್ ಆಫ್ ಮಾಡ್ಕೊಬಹುದು. 6 ಮಂತ್ಸ್ ಒಂದ್ಸತಿ ಕ್ಲೀನಿಂಗ್ ಮಾಡ್ಕೋಬಹುದು. ನಾವೇ ಮಾಡ್ಕೋಬಹುದು, ಕ್ಲೀನಿಂಗ್ ಮಾಡ್ಕೋಬಹುದು. ಟ್ಯಾಂಕ್ ಇನ್ನ ಬಾಳಿಕೆ ಬರುತ್ತೆ, ತುಂಬಾ ವರ್ಷ ಬರುತ್ತೆ ಬಾಳಿಕೆ. ಹೌದು, ಇಲ್ಲಿ ಮನೆಗೆ ಹೋಗೋ ಕಲೆಕ್ಷನ್ ಇದೆ. ಔಟ್ಲೆಟ್ ಇಲ್ಲಿದೆ. ಇಲ್ಲಿಂದ ಕಲೆಕ್ಷನ್ ಕೊಟ್ಕೊಂಡು ಇಲ್ಲಿಂದಾನೆ ಏರ್ ವೆಂಟ್ ಬಿಟ್ಕೋಬೇಕು ಮೇಡಮ್. ಇಲ್ಲಿಂದಾನೆ ಏರ್ ವೆಂಟ್ ಕೊಟ್ಕೋಬೇಕು ಟ್ಯಾಂಕ್ ಎಸ್ಟೇಟ್. ಇದು ಇಷ್ಟೇ ಮೇಡಮ್ ಇನ್ಸ್ಟಾಲೇಷನ್. ಪ್ಲಂಬಿಂಗ್ ಎಲ್ಲ ಆದ್ಮೇಲೆ ಫಸ್ಟ್ ಟೈಮ್ ಮಾತ್ರ ಕೋಲ್ಡ್ ವೆದರ್ ಅಲ್ಲಿ ಸಪ್ಲೈ ಮಾಡಬೇಕು ಮೇಡಮ್. 8 ಗಂಟೆಯಿಂದ 9 ಗಂಟೆ ಮೇಲೆ ಸಪ್ಲೈ ಮಾಡ್ಬೇಕು ನೀರು, ಫಸ್ಟ್ ಟೈಮ್ ಮಾತ್ರ. ಸರ್ ಇವಾಗ ಇನ್ಸ್ಟಾಲೇಷನ್ ಎಲ್ಲ ಮುಗಿತಲ್ವಾ ಸರ್? ಎಲ್ಲ ಆಗಿದೆ ನೋಡಿ ಮೇಡಮ್, ಕಂಪ್ಲೀಟ್ ಆಗಿದೆ. ಓಕೆ, ಫೈನಲ್ ಈ ತರ ಬರುತ್ತಲ್ವಾ ಸರ್? ಹೌದು. ಇದಕ್ಕೊಂದು ಜಸ್ಟ್ ಒಂದು ಪ್ಲಂಬಿಂಗ್ ಕನೆಕ್ಷನ್ ಮಾಡಿದ್ರೆ ಸಾಕು. ಓಕೆ, ಪ್ಲಂಬಿಂಗ್ ಕೆಲಸ ಇದೆ ಅಲ್ವಾ ಸರ್? ಹೌದು ಮೇಡಮ್, ಹೌದು. ಓಕೆ, ಪ್ಲಂಬಿಂಗ್ ಎಲ್ಲ ಮುಗಿದ್ರೆ ಓಕೆ ಸರ್. ಇವಾಗ ವಾಟರ್ ಇವ್ರು ಯೂಸ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ನಾಳೆ ಫೆಸ್ಟ್ ಇನ್ಸ್ಟಾಲೇಷನ್ ಮಾಡಿದೀರಾ ಮೀನ್ಸ್ ನಾಳೆನೆ ಯೂಸ್ ಮಾಡ್ಬೋದಾ ಸರ್ ಇದು? ಮೇಡಮ್ ಇಲ್ಲ, ಇವಾಗ ಏನಾದ್ರೂ ಅವ್ರು ಇನ್ಸ್ಟಾಲೇಷನ್ ಪ್ಲಂಬಿಂಗ್ ಕನೆಕ್ಷನ್ ಇವಾಗ ಮಾಡಿದ್ರೆ, ಇವಾಗ ರಾತ್ರಿನೇ ನೀರ್ ಬಿಟ್ರೆ ನಾಳೆ ಮಧ್ಯಾಹ್ನದೊಳಗಡೆ ಅವ್ರಿಗೆ ಒಂದು 60-65 ಡಿಗ್ರಿ ಟೆಂಪರೇಚರ್ ಹಾಟ್ ವಾಟರ್ ಸಿಗುತ್ತೆ. ನಾಳೆಯಿಂದ ಯೂಸ್ ಮಾಡಬಹುದು. ಸೊ ಇನ್ನೊಂದು ಕಸ್ಟಮರ್ ನಾನು ಹೇಳೋದೇನಂದ್ರೆ, ಯಾವಾಗ್ಲೇ ಪ್ಲಂಬಿಂಗ್ ಮಾಡಿದ್ರು ಕೂಡ ಫಸ್ಟ್ ಟೈಮ್ ನೀರ್ ಬಿಡುವಾಗ ನೈಟ್ ಬಿಡಿ ಅಂತ ಹೇಳ್ತೀವಿ. ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಆಫ್ ಡೇ ಆದ್ಮೇಲೆ ಅವ್ರಿಗೆ ಬಿಸಿನೀರ್ ಸಿಗುತ್ತೆ. ಓಕೆ, ಒನ್ ಡೇ ಕಾದ್ರೆ ಸಾಕಾಗುತ್ತೆ ಮೇಡಮ್. ಸರ್ ಇವಾಗ ಯಾರು ಸರ್ ಪರ್ಚೇಸ್ ಮಾಡಿದ್ದು ಅವ್ರಿಗೊಂದ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್ ನಮ್ಮ ಚಾನೆಲ್ಗೆ. ಮೇಡಮ್ ಹೆಸರಲ್ಲಿ ತಗೊಂಡಿರೋದು ಮಮತಾ ಅಂತ ಹೇಳಿ. ಸೊ ಅವ್ರ ಸರ್ ಇವರು. ಓಕೆ, ನೀವೇ ಮಾತಾಡಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸುಪೀರಿಯರ್ ಸೋಲಾರ್ ಪರ್ಚೇಸ್ ಮಾಡಿದ್ರಾ ಸರ್? ಹೌದು, ಪರ್ಚೇಸ್ ಮಾಡಿದ್ವಿ. ಇದನ್ನ ನಾವು ರೂಪಾ ರಮೇಶ್ ಅನ್ನೋ ಯೂಟ್ಯೂಬ್ ಚಾನೆಲ್ ನೋಡಿದಾಗ, ಸೊ ಅದ್ರಲ್ಲಿ ಇದೇ ನೋಡ್ತಾ ಇರ್ಬೇಕಾದ್ರೆ ಈ ಸುಪೀರಿಯರ್ ಸೋಲಾರ್ ಬಗ್ಗೆ ನೋಡಿದ್ವಿ. ಸೊ ಅದ್ರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು.
ಸೊ ಹಾಗಾಗಿ ನಮ್ಗೆ ಇಷ್ಟ ಆಗಿ ನಾವೇನ್ ಮಾಡಿದ್ವಿ, ಅವರ ಒಂದು ಮಾಲೀಕರಿಗೆ ಫೋನ್ ಮಾಡಿದ್ವಿ. ಸೊ ಅವರು ನೆನ್ನೆ ಮಾಡಿದ ತಕ್ಷಣ ಸೊ ಅವರು ಯಾವುದೇ ಒಂದು ಡೌಟ್ಸ್ಗೇನು ಬಹಳ ಕ್ಲಿಯರ್ ಆಗಿ ಉತ್ತರ ಕೊಟ್ರು. ಸೊ ಹಾಗಾಗಿ ನಮ್ಗೆ ಇಷ್ಟ ಆಯ್ತು. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ವಿ. ಮತ್ತೆ ಪರ್ಚೇಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಡೇನೆ ಇಮಿಡಿಯೇಟ್ ಆಗಿ ಅವರು ತಂದು ಹಾಕಿದ್ರು. ತಂದು ತಗೊಳ್ಳೋ ಮುಂಚೆ ನಾವು ಇದ್ರ ಬೆಲೆನೂ ಕೂಡ ಬಹಳಷ್ಟು ಕಡೆ ನಾವು ಟ್ಯಾಲಿ ಮಾಡಿ ನೋಡಿದಾಗ ಇವ್ರದ್ದು ರೀಸನಬಲ್ ಆಗಿದೆ. ಮತ್ತೆ ಸರ್ವಿಸ್ ಮುಂದೆ ಚೆನ್ನಾಗಿರುತ್ತೆ. ಯಾಕಂತೇಳಿ ನಾವು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಹಾಕೊಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡಿದ್ದೀವಿ. ಸರ್ ಪ್ರೈಸ್ ವೈಸ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್ ಇವ್ರದ್ದು? ಪ್ರೈಸ್ ವೈಸ್ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದಾಗ ನಮ್ಗೆ ಇದು ಕಂಪ್ಯಾರಿಟಿವ್ಲಿ ಚೀಪ್ ಅನ್ಸ್ತು. ಅದೆಲ್ಲ ದಿಕ್ಕಿಂದ ನಮ್ಗೆ ಏನಿಸ್ತು ಅಂತ ಹೇಳಿದ್ರೆ, ಅವರು ರೆಸ್ಪಾನ್ಸ್ ಮಾಡಿದ್ದು, ನಾವು ಫೋನ್ ಮಾಡಿದ ತಕ್ಷಣ ಕೇಳಿದ ಡೌಟ್ಸ್ ಗೆಲ್ಲ ಕ್ಲಿಯರ್ ಮಾಡಿದ್ರು. ಸೊ ಹಾಗಾಗಿ ಮುಂದೆ ಸರ್ವಿಸ್ಗೂ ನಮ್ಗೆ ತೊಂದರೆ ಆಗೋದಿಲ್ಲ. ಅದು ನಮ್ಗೆ ಬಹಳ ಮುಖ್ಯವಾಗಿ ಇಡ್ಸಿದ ಅಂಶ. ಸೊ ಹಾಗಾಗಿ ಇದನ್ನ ನಾವು ತಗೊಂಡಿದ್ದೀವಿ. ಎಷ್ಟು ಲೀಟರ್ ತಗೊಂಡ್ರಿ ಸರ್? ಇದು 220 ಲೀಟರ್ ಇದು. ಓಕೆ, 210 ಲೀಟರ್ಸ್ ಕೆಪಾಸಿಟಿ. 210 ಲೀಟರ್. ಓಕೆ, ಫೈನಲ್ ಆಗಿ ನಿಮ್ಗೆ ತುಂಬಾ ಇಷ್ಟ ಆಯ್ತಾ ಸರ್ ಸುಪೀರಿಯರ್? ಹೌದು, ಖಂಡಿತ ಇಷ್ಟ ಆಗಿದೆ. ಸೊ ಅವ್ರ ಸರ್ವಿಸ್ ಬಗ್ಗೆನೂ ನಮ್ಗೆ ಬಹಳ ಇಷ್ಟ ಆಗಿದೆ. ಓಕೆ ಸರ್, ಇನ್ನು ಬೇರೆ ಕಸ್ಟಮರ್ಸ್ ರಿವ್ಯೂ ಕೊಡ್ತೀರಾ ಸರ್ ಚೆನ್ನಾಗಿದೆ ಅಂತ? ಖಂಡಿತ. ಇದು ಬೇರೆಯವರು ತಗೊಳ್ಳೋರು ಇದನ್ನ ಖಂಡಿತವಾಗಿ ಪರ್ಚೇಸ್ ಮಾಡಬಹುದು. ಯಾಕೆಂತ ಹೇಳಿದ್ರೆ ಇವರು ರೆಸ್ಪಾನ್ಸ್ ಏನಿದೆ ಅದು ಬಹಳ ಚೆನ್ನಾಗಿದೆ, ಇಮಿಡಿಯೇಟ್ ಆಗಿ. ಮತ್ತೆ ಯಾವುದೇ ಈಗಾಗಲೇ ಹೇಳಿದ್ನಲ್ಲ, ಯಾವುದೇ ಡೌಟ್ಸ್ ಕೇಳಿದ್ರು ಅದ್ರ ಬಗ್ಗೆ ಬಹಳ ಸಮಾಧಾನದಿಂದ ಉತ್ತರ ಕೊಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಇದನ್ನ ಪರ್ಚೇಸ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಓಕೆ, ಥ್ಯಾಂಕ್ ಯು.